ಧರ್ಮಸ್ಥಳದ ಮದ್ಯವರ್ಜನಾ ಶಿಬಿರದಲ್ಲಿ ಬಲವಂತವಾಗಿ ಇಲ್ಲವೇ ದೇವರ ಮೇಲೆ ಆಣೆ ಮಾಡಿಸಿ ಮದ್ಯ ಬಿಡಿಸುವ ಬದಲಾಗಿ ಮಾನಸಿಕ ಪರಿವರ್ತನೆಯಿಂದ ಮದ್ಯ ಬಿಡಿಸಲು ಪ್ರೇರೇಪಿಸಲಾಗುತ್ತದೆ ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಹೇಳಿದರು. ಮಂಗಳವಾರ ಮುರುಡೇಶ್ವರದ ಶ್ರೀ ರಾಘವೇಶ್ವರ ಹವ್ಯಕ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಹಾಗೂ ಸ್ಥಳೀಯ ಸಂಸ್ಥೆಗಳ ಜೊತೆಗೂಡಿ ನಡೆಸಿದ 2016ನೆಯ ಮದ್ಯವರ್ಜನಾ ಶಿಬಿರದ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿಡದವನು ಚಟಕ್ಕೆ ದಾಸನಾಗುತ್ತಾನೆ. ನಾವು ಸಂಘಟಿಸುವ 8 ದಿನಗಳ ಮಧ್ಯವರ್ಜನಾ ಶಿಬಿರದಲ್ಲಿ ಅವರಲ್ಲಿರುವ ಧರ್ಮ ಪ್ರಜ್ಞೆಯನ್ನ ಎಚ್ಚರಿಸಿ ಮಾನಸಿಕ ಪರಿವರ್ತನೆಯ ಮೂಲಕ ವ್ಯಸನ ಮುಕ್ತರನ್ನಾಗಿ ಮಾಡುತ್ತೇವೆ. ಶಿಬಿರದಿಂದ ಹೊರಹೋಗುವವರು ಪುನಃ ವ್ಯಸನಕ್ಕೆ ಅಂಟಿಕೊಳ್ಳದೆ ಒಳ್ಳೆ ಜೀವನ ನಡೆಸಿಕೊಂಡು ಹೋಗಬೇಕು ಎಂದು ಕರೆ ನೀಡಿದರು. ಭಟ್ಕಳ ಹಾಗೂ ಹೊನ್ನಾವರ ಆಳಿದ ರಾಣಿ ಚೆನ್ನವೈರಾದೇವಿ ಅವರ ಹೆಸರಿನಲ್ಲಿ ಸ್ಮಾರಕ ನಿರ್ಮಿಸಲು ಸಚಿವ ಬಂಕಾಳ ವೈದ್ಯ ಜಾಗ ಗುರುತಿಸಿ ನೀಡಿದರೆ ಸ್ಮಾರಕ ನಿರ್ಮಾಣ ಮಾಡುವುದಾಗಿ ತಿಳಿಸಿದರು. ಕೆರೆಗಳು ಮತ್ತು ಸ್ಮಶಾನಗಳು, ಶಾಲೆಗಳು ಇತ್ಯಾದಿಗಳಿಗೆ ಹೆಚ್ಚಿಸಾಗಿದೆಯ ಕಾರ್ಯಕ್ರಮ ಯಾಕಂದರೆ ನನಗೆ ಬಹಳ ಪ್ರಿಯವಾದ ಜನ ಇರೋದು. ನಿಮಗೆ ಎಷ್ಟು ಪ್ರೀತಿ ಮಾಡಿದರೆ ನೀವು ಎಷ್ಟು ಪ್ರೀತಿ ಮಾಡ್ತೀರ ನಾನು ಪ್ರೀತಿ ಮಾಡಿ. ಇನ್ನು ಈ ಮಧ್ಯವರ್ಗದ ಶಿಬಿರ 1101 ಜನ ಇದ್ದಾರೆ ಅಂತ ಹೇಳಿದರು. ಇವತ್ತು ಬಾಯಿಸಲು ಕಿವಿ, ಮೂಗು, ನಾಲಿಗೆ, ಶರೀರದ ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇರಬೇಕು ಅಂತ ನಾವು ಧರ್ಮ ಅಂತ ಮಾಡಿದೆ. ಗುರುಗಳ ಹತ್ರ ನಾವು ಹೋಗುವುದು ಯಾಕೆ? ಗುರುಗಳೇ ನಮಗೆ ಆಶೀರ್ವಾದ ಮಾಡಿ ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ ಹೇಳಿ ಅಂತ ಒಂದೇ ನಾವು ಕೇಳೋದು. ಈ ಇಂದ್ರಿಯಗಳನ್ನು ನಮ್ಮಲ್ಲಿ ಹತೋಟಿಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇದೆ, ಯಾವ ಸಮಸ್ಯೆ ಬರುವುದಿಲ್ಲ ಅಂತ. ನಾಲಿಗೆ, ಮೊದಲನೇ ನಾಲಿಗೆ ಸುರಿಕೆ ಬರುತ್ತೆ. ಸುರಿಕೆ ಅಂದರೆ ಆಸೆ ಬರ್ತದೆ. ತಿನ್ನಬೇಕು ಅಂತ ಆಸೆ, ಚಹಾ ಕುಡಿಬೇಕು, ಕಾಫಿ ಕುಡಿಬೇಕು ಅಂತ ಆಸೆ ಬರುತ್ತೆ. ಅದು ಕುಡಿಲೇಬೇಕು, ಕೊಡದಿದ್ರೆ ಅದು ನಾಲಿಗೆ ಕೇಳೋದೇ ಇಲ್ಲ. ಅದೇ ರೀತಿ ಮದ್ಯವ್ಯಸನಿಗೆ ಮದ್ಯಪಾನದ ಅನ್ನೋದನ್ನು ಧರ್ಮ ಇದು ಒಳ್ಳೆಯದಲ್ಲ ಅಂತ ಬಿಡದಿದ್ದರೆ ಅದು ಕೂಡ ನಿಮ್ಮನ್ನು ಹಿಡ್ಕೊಳ್ಳೋದಿಲ್ಲ. ನೀವು ಅದನ್ನು ಬಿಡ್ಬೋದು, ಅದು ನಿಮ್ಮನ್ನು ಬಿಡೋದಿಲ್ಲ. ಯಾವಾಗಲೂ ಹೇಳೋದಿದೆ ಮದ್ಯಪಾನವನ್ನು ಎತ್ತಿ ಬಿಡ್ಬೋದು, ವ್ಯಕ್ತಿಯನ್ನು ಹಿಡ್ಕೊಂಡಂಥ ಮದ್ಯಪಾನವನ್ನು ಬಿಡೋದಿಲ್ಲ ಅಂತ. ಹಾಗಾಗಿ ಈ ನಾಲಿಗೆ ಮೊದಲನೇ ಶತ್ರು, ಎರಡನೇ ಶತ್ರು ಕಣ್ಣಲ್ಲಿ ಬೋರ್ಡ್ ಹಾಕ್ತಾರೆ. ಈ ಮದ್ಯಪಾನ ಮಾರಾಟ ಮಾಡೋರು ಅವರೇನು ಹಾಕ್ತಾರೆ, ಬೋರ್ಡ್ ಹಾಕಿ ಭಾಳ ಆಕರ್ಷಣೀಯವಾದ ಬೋರ್ಡುಗಳನ್ನು ಹಾಕಿರ್ತಾರೆ. ಇದು ಮಾರಾಟ ಮಳಿಗೆ ಇಲ್ಲಿ ಹತ್ತಿರ ಬನ್ನಿ, ನಮ್ಮಲ್ಲಿ ಬನ್ನಿ, ನಮ್ಮಲ್ಲಿ ಭಾಳ ಚೆನ್ನದ ವ್ಯವಸ್ಥೆನೆಲ್ಲ ಮಾಡ್ತಾರೆ. ವ್ಯವಸ್ಥೆ ಮಾಡುವಾಗ ಅವರು ನೋಡಿ ಆಸೆ ಆಗಿ ಕಣ್ಣಲ್ಲಿ ಕಂಡದನ್ನು ಚಪಲ ತೀರಿಸ್ಬೇಕು, ನಾಲ್ಗೆ ಚಪಲ ತೀರಿಸ್ಬೇಕು ಬೇಕು. ಕಿವಿ, ನಮ್ಮ ಸ್ನೇಹಿತರು ಇವತ್ತು ಮದುವೆ ಪಾರ್ಟಿ ಇದೆ, ಅವರು ಗಮ್ಮತ್ತು ಮಾಡ್ತಾರೆ, ಒಳ್ಳೆಲ್ಲ ಮದ್ಯಗಳನ್ನು ಇಡ್ತಾರೆ ಬನ್ನಿ. ಸೊ ಮದ್ಯಪಾನದ ಆಸೆಯನ್ನಾಗಿ ಕೆಲವರು ಮದುವೆಯಲ್ಲಿ ಹೋಗುವುದಿದ್ದಾರೆ. ಮದುವೆಗೆ ಸುಮ್ಮನೆ ಹೋಗುವುದಿಲ್ಲ. ನಮ್ಮ ಕೆಲವು ಕಡೆ ಹೇಳ್ತಾರೆ, ಮೊದಲೇ ಕೇಳ್ತಾರೆ, ಪಾರ್ಟಿ ಗುಂಡು ಪಾರ್ಟಿ ಇದೆಲ್ಲ ಒಳ್ಳೆಯಲ್ಲಿ ಬರುತ್ತಲ್ಲ, ಆ ರೀತಿ ಹೇಳೋದು ಎಲ್ಲರೂ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ರೀತಿ ಕಣ್ಣು, ಕಿವಿ, ಮೂಗು ವಾಸನೆ ಯಾರಾದರೂ ಪಕ್ಕದಲ್ಲಿ ಕುಡಿದ್ರೆ ವಾಸನೆ, ಆ ವಾಸನೆ ಆಕರ್ಷಣೆ ಮಾಡಿ ಎಷ್ಟು ಆಕರ್ಷಣೆ ಮಾಡ್ತಾರೆ ಅಂತ ದಾಸನನ್ನಾಗಿ ಮಾಡಿ ಬಿಡೋದೇ ಇಲ್ಲ. ಸೊ ಇಲ್ಲಿ ಬಿಟ್ಟಂಥ 101 ಜನರು ಇನ್ನು ಮುಂದೆ ಭಾಳ ಜಾಗೃತರಾಗಿರ್ಬೇಕು. ನಿಮ್ಮನ್ನು ಉಳಿಸ್ಕೊಳ್ಳೋದು ನಮ್ಮ ದೊಡ್ಡ ಕೆಲಸ. ಅದಕ್ಕಾಗಿ ಇದೆಲ್ಲ ಕಾರ್ಯಕ್ರಮ ಮಾಡ್ತಾರೆ. ಎಷ್ಟು ಸಹ ಇಟ್ಕೊಳ್ಬೋದು, 3 ತಿಂಗಳು ಇಟ್ಕೊಳ್ಬೋದು. 3 ತಿಂಗಳು ನಮಗೆ ಹಾಗಾಗಿ 8ನೇ ದಿವಸ 7ನೇ ದಿವಸಕ್ಕೆ ಮುಕ್ತರನ್ನಾಗಿ ಮಾಡ್ತೀವಿ. 8 ನಮಗೂ ವಿಶ್ವಾಸ ಇದೆ, ನಿಮಗೂ ವಿಶ್ವಾಸ ಇರಬೇಕು ಅಂತ ನಿಮ್ಮನ್ನು ಬಿಟ್ಟು ಬಿಡ್ತಾರೆ. ಹಾಗಾಗಿ 7 ದಿವಸದಲ್ಲಿ ಪರಿವರ್ತನೆ ಆಗುವಂಥದ್ದೆಲ್ಲ ಮಾನಸಿಕ ಪರಿವರ್ತನೆ. ಈಗ ಇಂಜೆಕ್ಷನ್ನು, ಔಷಧಿ ಯಾವುದೂ ಕೊಡುವುದಿಲ್ಲ. ಬರೀ ಮಾತು ಅದರಿಂದ ಬಿಟ್ಟವರು ಬಂದು ತಮ್ಮ ಬದುಕಿನಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಹೇಳೋದ್ರಿಂದ ಬದಲಾವಣೆ ಆಗೋದ್ರಿಂದ ನಿಮಗೆ ಮಾನಸಿಕ ಪರಿವರ್ತನೆ ಆಗ್ತದೆ. ಇದನ್ನು ಮಾತ್ರ ಸಾಧ್ಯ. ಬಲಾತ್ಕಾರವಾಗಿ ಇದನ್ನು ಮಾಡಲಿಕ್ಕೆ ಬೇಕು. ಬಲಾತ್ಕಾರ ಒತ್ತಡ ನಾವು ಅದಕ್ಕೆ ಹಣೆ ಹಾಕ್ಸೋದಿಲ್ಲ. ಯಾವ ಶಿಬಿರದಲ್ಲಿ ನಾವು ದೇವರ ಹಣೆ ಹಾಕ್ಸೋದಿಲ್ಲ. ದೇವರನ್ನು ಹಾಕಿದರೆ ದೇವರಿಗೆ ಕೊಡುವ ಕಾಣಿಕೆ ಹಾಕಿ ಕ್ಷಣ ಕೊಡು ಅಂತ ಹೇಳ್ಬೋದು.
ಮಾತಿಗೆ ತಪ್ಪಿದ ಹೌದು, ಅದರ ಕ್ಷಣ ಆದರೆ ಇದು ನೀವು ಮನಸ್ಸೇ ಪರಿವರ್ತನೆ ಅಂದರೆ ಮಾನಸಿಕವಾಗಿ ಪರಿವರ್ತನೆ ಆದರೆ ನೀವು ಅದನ್ನು ಬಿಡುವಂಥದ್ದು ಖಂಡಿತ ಅಂತ ಅದಕ್ಕೆ ಹೆಚ್ಚು ಕರೀತೀವಿ. ರಾಣಿ ಚೆನ್ನಭೈರದೇವಿ ಅಂತಿದ್ದ ಬಿಡು ರಾಣಿ, ಕಾಳುಮೆಣಸಿನ ರಾಣಿ ಅವರು ಕಾಳುಮೆಣಸನ್ನು ಇಲ್ಲಿಂದ ಪೋರ್ಚುಗಲ್ಗೆ ಕಲಿತಾ ಇದ್ದರು. ಅವಳ ಬಗ್ಗೆ ಒಂದು ಸ್ಮಾರಕ ಮಾಡಬೇಕು ಹೊನ್ನಾವರದಲ್ಲಿ ಅಂತೇಳಿ ನಾನು ಭಾಳ ಯೋಜನೆ ಮಾಡಿ ಒಂದು ಸ್ಕೀಮ್ ಆಗಿದ್ದಿಲ್ಲ. ಅದರ ಬಗ್ಗೆ ಜಾಗ ಕೊಡಿಸೋಕ್ಕೆ ಜಾಗ ಏನು ಬೇಕಾದ್ರೆ ನಾನು ಕೊಡ್ತಾ ಹೇಳಿದ್ರೆ ಮಾತ್ರ ನಮಗೆ 2 ಎಕರೆ ಜಾಗ ಸಾಕು. 2 ಎಕರೆ ಜಾಗವನ್ನು ನಾವು ಕೊಡಿಸಿದರೆ ನಮ್ಮ ಕ್ಷೇತ್ರದ ನಾವು ಅದಕ್ಕೆ ಸ್ಮಾರಕವನ್ನು ಮಾಡ್ಕೊಂಡಿದ್ದೇವೆ. ನಮ್ಮ ಕಾರ್ಯದರ್ಶಿಗಳು ಭಾಳ ಒಳ್ಳೆಯ ರೀತಿಯ ಸಚಿವ ಮಂಕಾಳ ವೈದ್ಯ ಮಾತನಾಡಿ, ಸರ್ಕಾರದಿಂದ ಆಗದಿರುವ ಕೆಲಸಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಮಾಡುತ್ತಿದೆ. ಗ್ರಾಮೀಣ ಭಾಗದ ಜನರನ್ನ ಮೀಟರ್ ಬಡ್ಡಿ ವ್ಯವಹಾರದಿಂದ ಮುಕ್ತರನ್ನಾಗಿ ಮಾಡಿದ ಕೀರ್ತಿ ಧರ್ಮಸ್ಥಳ ಟ್ರಸ್ಟ್ಗೆ ಸಲ್ಲುತ್ತದೆ. ಪೂಜ್ಯರ ಎಲ್ಲಾ ಸಮಾಜಮುಖಿ ಕಾರ್ಯಗಳಿಗೂ ನನ್ನ ಬೆಂಬಲ ಸದಾ ಇರುತ್ತದೆ ಎಂದು ಹೇಳಿದರು. ನಮ್ಮ ಜಿಲ್ಲೆಯನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಬಹಳ ಪ್ರೀತಿ ಅಂದ್ರೆ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಈಗ ಒಂದು ಕೃಷಿ ವಿದ್ಯಾಲಯವನ್ನ ಸ್ಥಾಪಿಸಬೇಕು ಅಂದೇಳಿ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ. ನನ್ನ ವಿನಂತಿ ನನ್ನ ತಾಲೂಕಲ್ಲಿ ನನ್ನ ಜಿಲ್ಲೆಯಲ್ಲಿ ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನನ್ಗೆ ಬಂದಂತ ಸುದ್ದಿ ಒಂದು ವಿಶ್ವವಿದ್ಯಾಲಯ ಮಾಡಬೇಕು, ನಾವಂತೂ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಸರ್ಕಾರದಿಂದ ಸಾಧ್ಯ ಆಗದೆ ಇರುವಂಥದ್ದು ಈ ರಾಜ್ಯದಲ್ಲಿ ಅಥವಾ ಬೇರೆ ಯಾವ ರಾಜ್ಯದಲ್ಲಿ ಇಲ್ಲೇ ಇರುವಂಥದ್ದು ಏನಾದರೂ ಇದೆ ಅಂತ ಆದ್ರೆ ಇದು ಪೂಜ್ಯ ವೀರೇಂದ್ರ ಹೆಗಡೆಯವರಿಂದ ಮಾತ್ರ ಸಾಧ್ಯ ಆಗಿದೆ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟ. 1-2 ಕಾರ್ಯಕ್ರಮ ಅಲ್ಲ, ಕಟ್ಟ ಕಡೆ ವ್ಯಕ್ತಿ ಡಾಕ್ಟರ್ ಆಗಬೇಕು, ಕಟ್ಟ ಕಡೆ ವ್ಯಕ್ತಿ ಇಂಜಿನಿಯರ್ ಆಗಬೇಕು, ಕಟ್ಟ ಕಡೆ ವ್ಯಕ್ತಿಗೆ ಶಿಕ್ಷಣದಿಂದ ವಂಚಿತರಾಗಬಾರದು, ಅವರಿಗೆ ನ್ಯಾಯ ಕೊಡಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು, ಎಲ್ಲ ತಾಯಂದಿರು ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಬೇಕು, ವ್ಯವಹಾರಿಕವಾಗಿ ಅವರು ಪ್ರಬುದ್ಧ ಆಗಬೇಕು, ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಎಲ್ಲೋ ಯಾರ ಹತ್ರನೋ ಬಡ್ಡಿ ಹಣ ತಗೊಂಡು ಅವ್ರ ಹತ್ರ ಸಿಕ್ಕೊಂಡು ಹೊರಗೆ ಬರಲಿಕ್ಕೆ ಸಾಧ್ಯ ಆಗದೆ ಇರುವಂತ ಸಂದರ್ಭ ಇತ್ತು. ಅದೆಲ್ಲವನ್ನ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಏನಾದರೂ ಮಾಡಿದರೆ, ಸರಿ ಮಾಡಿದರೆ ಎಲ್ಲರಿಗೂ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಇರ್ಬೋದು, ಅಥವಾ ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಅಥವಾ ಅವರಿಗೆ ಮೂಲಭೂತ ಸೌಕರ್ಯ ಇರ್ಬೋದು, ತಾಯಂದಿರೇ ಹೋಗಿ ಸ್ವತಃ ಹೋಗಿ ಇವತ್ತೇ ನಾನು ವ್ಯವಹಾರ ಮಾಡ್ತೀನಿ, ನನ್ನ ಹತ್ರ ಸಾಧ್ಯ ಉಂಟು ಅಂದೇಳಿ ಏನಾದರೂ ಆದದ್ದಿದ್ರೆ ಈ ರಾಜ್ಯದಲ್ಲಿ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರಿಂದ ಮಾತ್ರ ಸಾಧ್ಯ ಆಗಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಮಾಡಿದೆ, ಮಾಡಲಿಲ್ಲ ಅಂದೇಳಿ ಇಲ್ಲ, ಈ ಮಟ್ಟದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಸಾಧ್ಯ ಆಗಲಿಕ್ಕೆ ಸಾಧ್ಯನೂ ಇಲ್ಲ. ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಗೌರವಾಧ್ಯಕ್ಷ ಚಂದ್ರಶೇಖರ ಗೌಡ, ಅಧ್ಯಕ್ಷ ಸತೀಶ್ ಶೇಟ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಧ್ಯಕ್ಷ ನಟರಾಜ್, ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಟ್ರಸ್ಟ್ ನಿರ್ದೇಶಕರಾದ ವಿವೇಕ್ ಪಾಯಸ್, ಆನಂದ್ ಸುವರ್ಣ ಮಾತನಾಡಿದರು. ಬೈಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣ ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಮುರುಡೇಶ್ವರ ಪಿಎಸ್ಐ ನವೀನ್ ಕುಮಾರ್, ಹಿರಿಯ ಪತ್ರಕರ್ತ ರಾಧಾಕೃಷ್ಣ ಭಟ್, ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯ ರಾಜು ನಾಯ್ಕ್, ಎಸ್ಎಸ್ ಕಾಮತ್ ಇತರರು ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.